ಎಲ್ಲಾದ್ರೂ ನಿರ್ಮಾಣ ಆಗೈತೆ ಅಂತಂದ್ರೆ ನಂದುಗುಡಿಯ ಬೀರಪ್ಪನ ಭಕ್ತರ ಮುಖಾಂತರ ನಂದುಗುಡಿಯಲ್ಲಿ ಆಗಿರ್ತಕ್ಕಂಥದ್ದು. ಬಹುಶಃ ಇಲ್ಲಿ ಕಟ್ಟಡ ಮಾಡೋದಿಕ್ಕೆ ಯಾರು ಶಿಲ್ಪಿಗಳು ಒಪ್ಕೊಂಡಿದ್ದಾರೆ ಆ ಶಿಲ್ಪಿಗಳು ಯಾವತ್ತೋ ಬೇಸರ ಆಗ್ಲಾರ್ದೆ ಬಹಳ ಖುಷಿಯಿಂದ ಕೆಲಸ ಮಾಡೋದಿಕ್ಕೆ ಕಾಲಕ್ಕೆ ತಕ್ಕಂತೆ ಹಣವನ್ನ ನೀಡಿದಂತಹ ಸಂದರ್ಭ ಬಹುಶಃ ಅವರ ಇತಿಹಾಸದಲ್ಲಿ ನಂದುಗುಡಿ ಭಕ್ತರು ಬಿಟ್ರೆ ಬೇರೆ ಎಲ್ಲೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೀತಿ ಭಕ್ತರು 20 ಲಕ್ಷ ರೂಪಾಯಿಯಿಂದ ಹಿಡಿದು ಎಲ್ಲಾ ರೀತಿಯ ತಮ್ಮ ಶಕ್ತಿಯಾನುಸಾರ ನಮ್ಮ ಮನೆ ಎಷ್ಟು ಮುಖ್ಯನೋ ನನ್ನ ಮನೆಯ ದೇವರ ಮನೆನೂ ಅಷ್ಟೇ ಮುಖ್ಯ ಅಂತ ಹೇಳಿ ತಿಳಿದು ಸಮಯಕ್ಕೆ ಸರಿಯಾಗಿ ದೇವಸ್ಥಾನವನ್ನ ಬಹಳ ವಿಜೃಂಭಣೆಯಿಂದ ಬಹಳ ಐತಿಹಾಸಿಕವಾಗಿ ನಿರ್ಮಾಣ ಮಾಡಿದಂತಹ ಕೀರ್ತಿ ನಂದುಗುಡಿ ಬೀರಪ್ಪನ ಭಕ್ತರಿಗೆ ಸಲ್ಲುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಭಕ್ತಿ ಪರಂಪರೆ. ನಿಮಗೆ ಬೀರಪ್ಪನ ಮಹಿಮೆ ಅಭಾಗವಾಗಿ ನಿಮಗೆ ಹೇಳುತ್ತೀನಿ. ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಗಣಪತಿ ಗುಡಿಗಳು ಹೆಚ್ಚಾದವು, ಹನುಮಂತನ ಗುಡಿಗಳು ಹೆಚ್ಚಾದವು. ಆದ್ರೆ ಬೀರಪ್ಪನ ಗುಡಿಗಳು ಇಡೀ ದೇಶದಲ್ಲಿ ಯಾವ್ದಾದ್ರೂ ದೇವರುಗಳು ಹೆಚ್ಚು ದೇವಸ್ಥಾನಗಳನ್ನ ಹೊಂದಿದ್ರೆ ಅದು ಬೀರಪ್ಪನ ಗುಡಿಗಳು. ಎಲ್ಲಾ ಧರ್ಮದಲ್ಲೂ, ಸಿಖ್ ಧರ್ಮದಲ್ಲೂ ಸಹಿತನ ಬೀರಪ್ಪನ ಹೆಸರನ್ನ ಕೇಳ್ತೀರಿ, ಒಕ್ಕಲಿಗರಲ್ಲೂ ಬೀರಪ್ಪನ ಹೆಸರುಗಳನ್ನ ಕೇಳ್ತೀರಿ, ವೀರಶೈವ ಲಿಂಗಾಯತರಲ್ಲೂ ಬೀರಪ್ಪನ ಹೆಸರುಗಳನ್ನ ಇಟ್ಕೊಂಡಿರೋದನ್ನ ನಾವು ನೋಡ್ತೀವಿ. ಎಲ್ಲಾ ಜಾತಿ ಧರ್ಮಗಳಿಗೆ ಒಂದಲ್ಲ ಒಂದು ಕಾಲದಲ್ಲಿ ಯಾವ್ದಾದ್ರು ದೇವರಿತ್ತು ಅಂದ್ರೆ ಅದು ಬೀರಪ್ಪನ ಹೆಸರೇ ವೀರಭದ್ರನೇ ಭೈರವ ಅಂತ ಕರಿತೀವಲ್ಲ ನಾವು. ಹಲವಾರು ಹೆಸರುಗಳಿಂದ ಭಕ್ತರ ಭಕ್ತಿಗೆ ಮಾರು ಹೋಗಿ ಹಲವಾರು ಹೆಸರುಗಳಲ್ಲಿ ದೇಶಾದ್ಯಂತ ನೆಲೆಸಿದಂತ ಬೀರಪ್ಪ ಹಾಲು ಮತಸ್ಥರಿಗೆ ಬಹಳ ಪ್ರೀತಿ. ಕಾರಣ ಏನು ಅಂತಂದ್ರೆ ಭಕ್ತಿ. ನೀವು ಇವತ್ತಿನ ಸ್ವಾಮಿಗಳನ್ನು ಸಹಿತನ ದುಡ್ಡು ಕೊಟ್ಟು ನಿಮ್ ಕಡೆ ಮಾಡಿಸ್ಕೋಬಹುದು, ಯಾರ್ಯಾರನ್ನ ಯಾವ್ಯಾವ್ದೋ ಆಮಿಷದಲ್ಲಿ ನಿಮ್ ಕಡೆಗೆ ಮಾಡ್ಕೋಬಹುದು. ಆದ್ರೆ ದೇವರಿಗೆ ನೀವು ಕೋಟಿ ಕೊಟ್ಟರು ಸಹಿತನ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಭಗವಂತ ಇರ್ತಾನೆ ಅನ್ನೋ ಕಾರಣಕ್ಕೆ ಕಳ್ಳರನ್ನು ಬಂದು ನಮಸ್ಕಾರ ಮಾಡ್ತಾರೆ, ನ್ಯಾಯಸ್ಥರನ್ನು ಬಂದು ನಮಸ್ಕಾರ ಮಾಡ್ತಾರೆ, ಸತ್ಯವಂತರು ನಮಸ್ಕಾರ ಮಾಡ್ತಾರೆ. ಹಾಗಾಗಿ ದೇವರು ಯಾವ ಆಮಿಷಗಳಿಗೂ ಒಳಗಾಗೋದಿಲ್ಲ, ದೇವರು ಭಕ್ತಿಗೆ ಮಾತ್ರ ಒಳಗಾಗ್ತಾನೆ. ಹಾಗಾಗಿ ಹಾಲು ಮತ ಧರ್ಮದಲ್ಲಿ ಹಲವಾರು ಮನೆತನಗಳಲ್ಲಿ ಭಗವಂತನನ್ನ ಒಲಿಸಿಕೊಂಡಿರುವಂತಹ ಉದಾಹರಣೆ ಇಡೀ ದೇಶದ ತುಂಬಾ ಐತೆ. ಹಾಗಾಗಿ ಬೀರಪ್ಪ ಹಾಲು ಮತಸ್ಥರ ಭಕ್ತಿಗೆ ಶಿವ ಬೀರಪ್ಪ ಇರಲಿ, ಯಾವುದೇ ದೇವರುಗಳಿರ್ಲಿ. ನೀವು ನಾನು ಮೊನ್ನೆ ಇಲ್ಲಿಗೆ ಹೋಗಿದ್ದೆ, ಇಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಹೋದಾಗ ಅಲ್ಲಿ ಇತಿಹಾಸ ಅಲ್ಲಲ್ಲಿ ಹೋದಾಗ ನಾನು ಅಲ್ಲಿ ಇತಿಹಾಸ ಏನು ಅಂತ ನೋಡಕ್ ಪ್ರಯತ್ನ ಮಾಡ್ತೀನಿ. ಅಲ್ಲಿಗೆ ಹೋಗಿ ಇತಿಹಾಸವನ್ನ ನಾನು ನೋಡಿದಾಗ ಆಶ್ಚರ್ಯ ಆಯಿತು. ತಿರುಪತಿ ತಿಮ್ಮಪ್ಪ ತನ್ನ ಹೆಂಡತಿ ಯಾರು ಪದ್ಮಾವತಿ, ಯಾವಾಗ ಋಷಿಮುನಿ ಬಂದು ವಿಷ್ಣುವಿನ ಎದೆಗೆ ಹೊಡಿತಾನಲ್ಲ, ಲಕ್ಷ್ಮಿ ಎದೆಯಲ್ಲಿ ವಾಸ ಮಾಡ್ಕೊಂಡಿರ್ತಾಳೆ. ಆ ಅವಮಾನ ತಾಳಾರ್ದೇನೆ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾಳಾಕಿ. ಆ ಭೂಲೋಕಕ್ಕೆ ಬಂದಾಗ ತನ್ನ ಪತ್ನಿಯನ್ನ ಹರಿಸಿಕೊಂಡು ಭೂಲೋಕಕ್ಕೆ ಬಂದಾಗ ಅದು ನೆಲೆಸಿದಂತಹ ಕ್ಷೇತ್ರ ತಿರುಮಲ ಅಂತ ಬಿಟ್ಟು ಪುರಾಣದಲ್ಲಿ ಅಲ್ಲಿ ನೆಲೆಸಿರುವಂತಹ ವೆಂಕಟರಮಣ ತಿರುಪತಿ ತಿಮ್ಮಪ್ಪ ಮೊದಲಿಗೆ ಬೆಳಕಿನ ರೂಪದಲ್ಲಿ ಯಾರಿಗೆ ದರ್ಶನ ಕೊಡ್ತಾನೆ ಅಂತಂದ್ರೆ ಕುರಿಗಾಯಿ ಆಗಿರ್ತಕ್ಕಂಥ ಕುರುಬರಿಗೆ ಮೊದಲಿಗೆ